ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಸೊ ಈಗ ಟೈಮ್ ಬಂದು 12 ಗಂಟೆ ಆಗಿದೆ. ಈಗ ಸ್ವಲ್ಪ ನಿಮ್ಮ ಜೊತೆ ಒಂದು ಸ್ಯಾರಿ ಶೇರ್ ಮಾಡ್ಕೋಬೇಕಾಗಿತ್ತು, ಅಂದರೆ ತೋರಿಸ್ಬೇಕಾಗಿತ್ತು. ಸೊ ನನಗೆ ಪಾವಗಡದಲ್ಲಿ ಶಾಂತಿನಗರದವರು ಒಂದು ಕೊಟ್ಟಿದ್ರಲ್ಲ, ಅಂದರೆ ಗಣೇಶನ ಹತ್ರ ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಸ್ಯಾರಿ ಕೊಟ್ಟಿದ್ರು. ಸೊ ಅದು ತುಂಬ ಇಷ್ಟ ಆಯಿತು ನನಗೆ. ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ ಅಂತ ಬೆಳಿಗ್ಗೆಯಿಂದ ಅಂದ್ಕೊಂಡೆ. ಅದಕ್ಕೆ ಇದನ್ನೇ ಶೇರ್ ಮಾಡ್ಕೊಳ್ಳೋಣ ಅಂತಂದೇಳ್ಬಿಟ್ಟು. ಸೊ ಹಾಗೆ ನನಗೆ ತುಂಬ ಜನ ಸಪೋರ್ಟ್ ಮಾಡಿ ಅಂತಂದು ಕೇಳ್ತಾ ಇದ್ದೀರಾ. ಸೊ ಅದ್ರ ಬಗ್ಗೆನೂ ಮಾತಾಡ್ತೀನಿ. ಸೊ ಈಗ ಸದ್ಯಕ್ಕೆ ಸ್ಯಾರಿ ತೋರಿಸ್ತೀನಿ ಸ್ಟಾರ್ಟಿಂಗಲ್ಲಿ. ಸೊ ನೋಡಿ, ಇದೇ ಸ್ಯಾರಿನೇ ಕೊಟ್ಟಿದ್ದು. ಸೊ ತುಂಬ ಚೆನ್ನಾಗಿದೆ. ಅದೆಷ್ಟು ಚೆನ್ನಾಗಿ ಅವರು ಸೆಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ ಅಂದರೆ ಭಾಳ ಇಷ್ಟ ಆಯಿತು ನನಗೆ ಈ ಸ್ಯಾರಿ. ಇದನ್ನು ಆಲ್ಟ್ರೇಷನ್ ಮಾಡಿ ಹಾಕ್ಕೊಳ್ಳೋವರೆಗೂ, ಅಂದರೆ ಬ್ಲೌಸ್ ಸ್ಟಿಚಿಂಗ್ ಮಾಡಿಸ್ಬಿಟ್ಟು ಹಾಕ್ಕೊಳ್ಳೋವರೆಗೂ ಸಮಾಧಾನ ಇಲ್ಲ ನನಗೆ. ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಅಂದರೆ ಮಲ್ಟಿ ಕಲರ್ ಇದು ಸ್ಯಾರಿ, ಕಾಟನ್ ಸ್ಯಾರಿ. ಸೊ ತುಂಬ ಚೆನ್ನಾಗಿದೆ, ಕಲರ್ ಅಂತೂ ಭಾಳ ಚೆನ್ನಾಗಿದೆ. ನನಗೆ ಈ ಸ್ಯಾರಿಗೆ ಇದು ಸೆರಗ್ಗೆ ಬರುತ್ತಲ್ಲ, ಅಂದರೆ ಪಲ್ಲು ಅಂತಾರಲ್ಲ, ಸೊ ಅದಕ್ಕೆ ಬಂದಿರೋ ಈ ಟ್ಯಾಜಲ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಓಪನ್ ಮಾಡಿ ತೋರಿಸ್ತೀನಿ. ಸೊ ಈ ಥರ ಬ್ಲೌಸ್ ಬಂದಿದೆ ಈ ಕಲರಲ್ಲಿ. ಕಾಂಬಿನೇಷನ್ ಅಂತೂ ಸಖತ್ತಾಗಿದೆ. ಸೊ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಬ್ರದರ್. ನೀವೇನಾದರೂ ವೀಡಿಯೋ ನೋಡ್ತಾ ಇದ್ರೆ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್. ನಂಗೆ ಭಾಳ ಇಷ್ಟ ಆಯಿತು ಸ್ಯಾರಿ. ಹಾಗೆ ಈ ಸ್ಯಾರಿ ಅಂತಂದಲ್ಲ, ಸೊ ನೀವು ತೋರಿಸಿದಂಥ ಪ್ರೀತಿ, ನೀವು ಅವತ್ತು ನನ್ನ ಇನ್ವೈಟ್ ಮಾಡಿದಂಥ ರೀತಿ, ಸೊ ತುಂಬ ಚೆನ್ನಾಗಿತ್ತು. ಸೊ ನಾನು ಆ ದಿನನ ನಾನು ಯಾವತ್ತೂ ಮರೆಯಲ್ಲ. ಹಾಗೆ ನಿಮ್ಮ ಪ್ರೀತಿ ಮತ್ತು ನಿಮ್ಮ ಅರ್ಶಿನ ಕುಂಕುಮಕ್ಕೆ ಕೊಟ್ಟಿರುವಂಥ ನೀವು ಸ್ಯಾರಿ ಇದೆಯಲ್ಲ, ಸೊ ಇದು ಲೈಫ್ ಲಾಂಗ್ ನಾನು ನೆನಪಿಗಾದರೂ ಅದೇ ರೀತಿ ಇಟ್ಕೊತೀನಿ. ಸೊ ತುಂಬ ಚೆನ್ನಾಗಿದೆ ಸ್ಯಾರಿ. ಇದನ್ನು ನಾನು ಆಲ್ಟ್ರೇಷನ್ ಮಾಡಿಸ್ಬಿಟ್ಟು ಬ್ಲೌಸ್ ಸ್ಟಿಚಿಂಗ್ ಮಾಡಿಸ್ಬಿಟ್ಟು ತೋರಿಸೋಣ ಅಂತ ಇದ್ದೆ. ಮತ್ತು ಈಗ ಟೈಲರ್ಸು ಕೊಡೋಲ್ಲ ಬೇಗ, ಅದಕ್ಕೋಸ್ಕರ ನಿಧಾನಕ್ಕೆ ಆಲ್ಟ್ರೇಷನ್ ಮಾಡಿಸ್ಕೊತೀನಿ. ಅದಕ್ಕೋಸ್ಕರ ಈಗ ಮೇಯ್ನಾಗಿ ಸ್ಯಾರಿನೇ ತೋರಿಸೋಣ ಅಂತ ನೋಡಿ. ಸೊ ಇನ್ನೊಂದು ಪ್ರೀತಿಯಿಂದ ಒಂದು 100 ರೂಪಾಯಿ ಸ್ಯಾರಿ ಕೊಟ್ರು, ಸೊ ಅದು ನಿಜವಾಗ್ಲೂ ಅದು ಒಂದು ಕೋಟಿಗೆ ಸಮ ಅಂತಾರಲ್ಲ, ಅದು ನಿಜಾನೇ. ಸೊ ಅವ್ರು ಪ್ರೀತಿಯಿಂದ ಕೊಟ್ಟಿರೋಂಥ ಸ್ಯಾರಿ ನನಗೆ ಇದು ನೋಡ್ತಾ ಇದ್ರೆ ಯಾವಾಗಲೂ ತೆಗೆದು ನೋಡೋಣ ಅಂತ ಅನ್ನಿಸ್ತಾ ಇರುತ್ತೆ. ಈ ಸ್ಯಾರಿ ಅಷ್ಟೊಂದು ಇಷ್ಟ ಆಗಿದೆ ನನಗೆ. ನೋಡಿ, ವೇರ್ ಮಾಡಿದ್ದೀನಿ. ಸೊ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈ ಥರ ಸಿಂಗಲ್ ಪಲ್ಲು ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಇದು ಬ್ಲೌಸ್ ಆಲ್ಟ್ರೇಷನ್ ಮಾಡಿಸಿದ್ಮೇಲೆ ನಿಮಗೆ, ಅಂದರೆ ಸ್ಟಿಚಿಂಗ್ ಮಾಡಿಸಿದ್ಮೇಲೆ ಆವಾಗಲೂ ಒಂದು ಸಾರಿ ವೇರ್ ಮಾಡಿ ತೋರಿಸ್ತೀನಿ. ಸೊ ನೋಡಿ, ಪಲ್ಲುಗೆ ಟ್ಯಾಜಲ್ಸ್ ಹೇಳಿದ್ನಲ್ಲ ಈ ಥರ ಬಂದಿದೆ, ನೋಡ್ತಾ ಇರ್ಬೋದು. ಇದು ಪಲ್ಲು. ಬ್ಲೌಸು ಇನ್ನು ಸ್ಯಾರಿ ಫುಲ್ ಇದೇ ಥರನೇ ಸೇಮ್ ಇದೇ ಪ್ರಿಂಟೆಡಲ್ಲೇ ಬರುತ್ತೆ ಸ್ಯಾರಿ ಫುಲ್. ಭಾಳ ಚೆನ್ನಾಗಿರುತ್ತೆ ವೇರ್ ಮಾಡಿದಾಗ. ಇದನ್ನು ನಾನು ಅಂದರೆ ಹೈ ನೆಕ್ ಇಡಿಸ್ತಾರಲ್ಲ, ಫುಲ್ಲು ಕವರ್ ಆಗುತ್ತಲ್ಲ ಬ್ಯಾಕು ಫ್ರಂಟು ಎಲ್ಲ, ಸೊ ಆ ಟೈಪು ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಕಾಟನ್ ಸ್ಯಾರಿ ತುಂಬ ಚೆನ್ನಾಗಿರುತ್ತೆ. ಈ ಥರ ಫುಲ್ ಈ ಥರ ಬಂದುಬಿಟ್ರೆ ಫ್ರಂಟು ಮತ್ತು ಬ್ಯಾಕು ಫುಲ್ ಹೈ ನೆಕ್, ಅವಾಗ ಹೊಲಿಸ್ತಾ ಇದ್ರಲ್ಲ, ಸೊ ಹಿಂದಿನ ಕಾಲದಲ್ಲಿ ಆ ಥರ. ಅದೇ ಈಗ ಟ್ರೆಂಡ್ ಆಗಿದೆ ಹೇಳಿ. ಹಿಂದೆ ಏನೇನೆಲ್ಲ ಫ್ಯಾಷನ್ ಇತ್ತೋ ಸೇಮ್ ಅದೇ ಥರ ಈಗ ಅದನ್ನೇ ಟ್ರೆಂಡ್ ನೋಡಿ. ಈ ಥರ ಫುಲ್ ಬೋಟ್ ನೆಕ್ ಈ ಥರ ಬಂದುಬಿಟ್ಟು, ಸೊ ಮೇಲ್ಗಡೆ ಈ ಥರ ಸಿಂಗಲ್ ಪಲ್ಲು ಆದರೂ ಹಾಕ್ಬೋದು, ಇಲ್ಲ ಫ್ರಿಲ್ ಇಟ್ಟು ನಾವು ಫ್ರಿಲ್ಸು ಇದು ಮಾಡಿಬಿಟ್ಟು ಅದನ್ನು ಹಾಕಿದ್ರು ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಕಾಣ್ತಾ ಇರುತ್ತಲ್ಲ, ಭಾಳ ಚೆನ್ನಾಗಿರುತ್ತೆ. ಕಾಂಬಿನೇಷನ್ ನಂಗೆ ಭಾಳ ಇಷ್ಟ ಆಯಿತು. ಸ್ಯಾರಿ ಕಲರ್ ಕಾಂಬಿನೇಷನು ಭಾಳ ಇಷ್ಟ ಆಯಿತು. ಬಸ್ ಹೋಗ್ತಾ ಇತ್ತಲ್ಲ, ಹಾಗಾಗಿ ಸುಮ್ಮನೆ ಇದ್ದೆ. ಯಾವ ಥರ ಅನ್ನಿಸ್ತು ಅಂತ ಹೇಳಿ. ನಿಮಗೆ ಈ ಸ್ಯಾರಿ ಇಷ್ಟ ಆಯಿತಾ ಅಂತಂದು ಹೇಳಿ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಇವರ ಪ್ರೀತಿ ಇದೆಯಲ್ಲ, ನಿಜವಾಗ್ಲೂ ಅವತ್ತು ತೋರಿಸಿದಂಥ ಪ್ರೀತಿ ನಂಗೆ ತುಂಬ ಇಷ್ಟ ಆಯಿತು. ಅದನ್ನು ಮರೆಯಲ್ಲ ನಾನು ಯಾವತ್ತೂ. ತುಂಬ ಥ್ಯಾಂಕ್ಸು ನನಗೆ ಸ್ಯಾರಿ ಕೊಟ್ಟಿದ್ದಕ್ಕೆ, ಮತ್ತು ನನ್ನ ಇನ್ವೈಟ್ ಮಾಡಿ. ಸೊ ಅವತ್ತು ನಿಮ್ಮಲ್ಲಿ ಒಬ್ಬಳು ನಿಮ್ಮ ಮನೆ ಮಗಳಾಗಿ ನನ್ನ ನೋಡ್ಕೊಂಡಿದ್ದಕ್ಕೆ ತುಂಬ ಖುಷಿ ಆಯಿತು. ಸೊ ನಿಮ್ಮ ಪ್ರೀತಿಗೆ ನಾನು ಯಾವತ್ತಿದ್ರೂ ಚಿರಋಣಿ. ಸೊ ಇದೇ ಥರ ಇರಲಿ ನಿಮ್ಮ ಸಂಬಂಧ, ಅಂದರೆ ನಿಮ್ಮ ಸ್ನೇಹ ಇದೇ ಥರ ಇರಲಿ ಅಂತಂದು ಕೇಳ್ಕೊಳ್ತಾ ಇದ್ದೀನಿ. ಸೊ ಈ ವಿಡಿಯೋ ನೋಡ್ತಾರೆ ತಪ್ಪದೆ, ನೋಡಿದ್ರೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಬ್ರದರ್ಸ್ಗೆ. ಓಕೆ, ಸ್ಯಾರಿದು ಇದಾಗಿತ್ತು. ಹಾಗೆ ತುಂಬ ಜನ ನನಗೆ ಈ ಮಧ್ಯೆ ಯೂಟ್ಯೂಬಲ್ಲಿ ಕಾಮೆಂಟ್ ಮಾಡ್ತಾ ಇದ್ದೀರಾ, ಸಿಸ್ಟರ್ ಪ್ಲೀಸ್ ನಮಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀರಾ. ಸೊ ನಿಮಗೆ ಒಂದೇ ಒಂದು ಫ್ರ್ಯಾಂಕಾಗಿ ಇರೋದು ಹೇಳ್ತೀನಿ, ನಾನು ಯಾವುದು ಮುಚ್ಚುಮರೆ ಇಲ್ಲದೆ ಮಾತಾಡ್ತೀನಿ. ಸೊ ಇರೋದು ಹೇಳ್ತಾ ಇದ್ದೀನಿ ನಾನು. ಸೊ ಸಪೋರ್ಟ್ ಅಂದರೆ ನಾನು ಮುಂಚೆ ನಿಮ್ಮ ಥರನೇ ಅಂದ್ಕೊತಾ ಇದ್ದಿದ್ದು. ಸೊ ನನಗೂ 100 ವ್ಯೂಸು 150 ವ್ಯೂಸ್ ಈ ಥರನೇ ಬರ್ತಾ ಇದ್ದಿದ್ದು. ಸೊ 1.5 ಇಯರ್ ಆದರೂ ಇದೇ ಥರನೇ ಬರ್ತಾಯಿತ್ತು ನನಗೆ. ನಾನು ಅವಾಗ ನಿಮ್ಮ ರೀತಿಯೇ ಥಿಂಕ್ ಮಾಡ್ತಾಯಿದ್ದೆ. ಯಾರನ್ನಾದರೂ ಅಂದರೆ ನಾನು ಯಾರನ್ನೂ ಕೇಳ್ತಾ ಇರಲಿಲ್ಲ. ಸೊ ಕೇಳಿದ್ದೀರಾ ಅಂತ ನಾನು ತಪ್ಪು ಅಂತ ಹೇಳ್ತಿಲ್ಲ. ಸೊ ನಾನು ಹಂಗೆ ಮನಸ್ಸಲ್ಲೇ ಆ ರೀತಿ ಅಂದ್ಕೊತಾ ಇದ್ದೆ.
ಯಾರನ್ನಾದರೂ ಸ್ವಲ್ಪ ಸಕ್ಸಸ್ ಆಗಿರೋ ಅಂಥ ಯೂಟ್ಯೂಬರ್ನ ಕೇಳಬೇಕು, ನನಗೆ ಸಪೋರ್ಟ್ ಮಾಡಿ ಅಂತಂದು ಕೇಳಬೇಕು ಅಂತ ಅಂದ್ಕೊತಾ ಇದ್ದೆ. ಇಲ್ಲ ನಾನೇ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ವಿಚಾರಿಸಿ ಸೊ ನನ್ನ ಬಗ್ಗೆ, ನನ್ನ ಚಾನಲ್ ಬಗ್ಗೆ ಹೇಳಿ ನಿಮ್ಮ ಚಾನಲಲ್ಲಿ ಅಂತಂದು ಕೇಳೋಣ, ಸಪೋರ್ಟ್ ತಗೊಳ್ಳೋಣ ಅವ್ರದ್ದು ಅಂತ ಭಾಳ ಸಾರಿ ಅಂದ್ಕೊತಾ ಇದ್ದೆ. ಆದರೆ ಧೈರ್ಯ ಮಾಡಿ ನಾನು ಯಾರನ್ನೂ ಕಾಮೆಂಟ್ ಸೆಕ್ಷನಲ್ಲಾಗಲಿ ಕೇಳ್ತಾ ಇರಲಿಲ್ಲ, ಇಲ್ಲ ಹೋಗಿ ಅವ್ರನ್ನ ಹೆಲ್ಪ್ ಕೇಳೋಣ ಅಂತ ಅಂದ್ಕೊತಾ ಇರಲಿಲ್ಲ. ಸೊ ನೋಡೋಣ, ಇನ್ನೊಂದು ಸ್ವಲ್ಪ ದಿನ ನೋಡೋಣ ಅಂತಂದು. ಇನ್ನೊಂದು ನಾನು ಏನು ಅಂದ್ಕೊತಾ ಇದ್ದರೆ, ಯೂಟ್ಯೂಬಲ್ಲಿ ಏನಾದರೂ ಟ್ರಿಕ್ಸ್ ಇದೆಯೇನೋ, ಇಲ್ಲ ಏನಾದರೂ ಸಸ್ಪೆನ್ಸ್ ಇದೆಯೇನೋ, ಅದಕ್ಕೆ ಆ ರೀತಿ ವ್ಯೂಸ್ ಬರುತ್ತೆ ಎಲ್ರಿಗೂ, ನಮಗೆ ಬರ್ತಾ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದೆ ನಾನು. ಆ ರೀತಿ ಏನೂ ಇಲ್ಲ. ಸೊ ನಾವು ನಿಮ್ಗೆ ಹೇಳೋದು ಒಂದೇ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇರಲ್ಲ, ನಿಮ್ಗೆಲ್ರಿಗೂ ಒಂದೇ ಮಾತೆ ಹೇಳ್ತಾ ಇದ್ದೀನಿ ನೋಡಿ. ಸೊ ನಾವೆಷ್ಟೇ ಸಪೋರ್ಟ್ ಮಾಡಿ ಮತ್ತು ನಾವೇನೇ ಇದು ಮಾಡಿದ್ರೂ ಅದು ಜನ ಇಷ್ಟಪಡಲ್ಲ. ಸೊ ಜೆನ್ಯೂನ್ಯಾಗಿ ಅಂದರೆ ನಾವೇ ಕಷ್ಟಪಟ್ಟು ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟು ಜನರ ಮನಸ್ಸು ಗೆದ್ದರೆ ಮಾತ್ರ ನಮಗೆ ವ್ಯೂಸ್ ಬರುತ್ತೆ ಹೊರತು ನಾವೇನೇ ಟ್ರಿಕ್ಸ್ ಉಪಯೋಗಿಸಿದ್ರು ಏನೂ ಇಲ್ಲ. ಟ್ರಿಕ್ಸ್ ಅಂಥದ್ದು ಏನೂ ಇಲ್ಲ ಯೂಟ್ಯೂಬಲ್ಲಿ. ನಾನು ಹಂಗೆ ಅಂದ್ಕೊತಾ ಇದ್ದೆ ಮುಂಚೆ, ಏನಾದರೂ ಟ್ರಿಕ್ಸ್ ಇದೆಯೇನೋ ಯೂಟ್ಯೂಬಲ್ಲಿ, ಅದಕ್ಕೆ ಅಷ್ಟೊಂದು ವ್ಯೂಸ್ ಬರುತ್ತೆ ಅಂತ. ನಿಜವಾಗ್ಲೂ ಯಾವುದೇ ಥರ ಟ್ರಿಕ್ಸ್ ಇಲ್ಲ, ಏನೂ ಇಲ್ಲ ಅದರಲ್ಲಿ. ಸೊ ನಮ್ಮ ಕಂಟೆಂಟು, ನಮ್ಮ ಮಾತು ಜನ ಇಷ್ಟಪಡಬೇಕು. ಅವ್ರು ಇಷ್ಟಪಟ್ಟರೆ ಮುಗೀತು, ಆಟೋಮೆಟಿಕ್ಕಾಗಿ ವ್ಯೂಸ್ ಬಂದುಬಿಡುತ್ತೆ. ಇಲ್ಲ ಅಂದರೆ ನಾವು ಏನೇ ಇದು ಮಾಡಿ ನಮ್ಮ ಹತ್ರ ಎಷ್ಟೇ ಟ್ಯಾಲೆಂಟ್ ಇದ್ದರೂ ಜನ ಇಷ್ಟಪಟ್ಟಿಲ್ಲ ಅಂದರೆ ಏನೂ ಬರಲ್ಲ, ಏನೂ ಪ್ರಯೋಜನವೂ ಇಲ್ಲ. ಸೊ ನಾನು ಹಂಗೆ 1.5 ವರ್ಷ ಹಂಗೆ ಕಷ್ಟಪಟ್ಟೆ, ಬರೀ 100 ವ್ಯೂಸ್ ಬರ್ತಾಯಿತ್ತು ನನಗೆ. ಆದ್ರೂ ನಾನು ಮುಂದೆ ನೋಡೋಣ ಅಂತಂದು ಹೇಳ್ಬಿಟ್ಟು ಟ್ರೈ ಮಾಡ್ತಾ ಬಂದೆ. ಸ್ಟಾರ್ಟಿಂಗಲ್ಲಿ ನಾನು 1.5 ಇಯರು 1 ಡೇ ಸಮೇತ ನಾನು ಗ್ಯಾಪ್ ಕೊಡ್ತಾ ಇರಲಿಲ್ಲ ವೀಡಿಯೋಸು. 100 ವ್ಯೂಸೇ ಬರಲಿ ಅದೇ ರೀತಿ ನಾನು ಅಪ್ಲೋಡ್ ಮಾಡ್ತಾ ಬಂದೆ. ಆವಾಗ ಅಂದ್ಕೊತಾ ಇದ್ದೆ, ನಮ್ಮ ಮನೆಯಲ್ಲಿ ಹೇಳ್ತಾಯಿದ್ರು, ಸುಮ್ಮನೆ ಬಿಟ್ಬಿಡಮ್ಮ, ಏನು ಅಷ್ಟೊಂದು ಕಷ್ಟಪಡ್ತೀಯ, ಅದರಲ್ಲಿ ವ್ಯೂಸ್ ಬರಲ್ಲ, ಏನೂ ಇಲ್ಲ ಅಂತಂದು ಹೇಳೋರು. ಆದರೂ ನಾನು ನೋಡೋಣ ಟ್ರೈ ಮಾಡೋಣ, ಸೊ ಕಷ್ಟಪಟ್ಟರೆ ಅದರ ಪ್ರತಿಫಲ ಸಿಗುತ್ತೆ ಅಂತಾರಲ್ಲ. ಹಾಗಾಗಿ ನೋಡೋಣ ಕೊನೆವರೆಗೂ, ನನಗೆ ಎಷ್ಟು ದಿನ ಕಾನ್ಫಿಡೆಂಟ್ ಅನ್ನೋದಿರುತ್ತೋ ನಾನು ಅಲ್ಲಿವರೆಗೂ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಬಂದೆ ನಾನು. ಸೊ ನಮ್ಮ ಮನೆಯವರು ನಿನ್ನ ಕರ್ಮ ಹೋಗಿ ಏನಾದರೂ ಮಾಡ್ಕೊ ಅಂತಂದು ಹೇಳೋರು. ಆದರೂ ನಾನು ಬಿಡದೆ ಪ್ರತಿಯೊಂದು ನೋಡೋಣ, ಇದು ಚೆನ್ನಾಗಿ ಕೊಟ್ಟರೆ ಇದನ್ನು ನೋಡ್ತಾರೇನೋ ಆ ರೀತಿ ಟ್ರೈ ಮಾಡ್ತಾ ಬಂದೆ. ಆದರೆ ನನಗೆ ಯಾವುದು ಯೂಸ್ ಆಗಲಿಲ್ಲ. ಹಾಗೆ ಬರ್ತಾ ಒಂದು ಸ್ವಲ್ಪ ಜನರಿಗೆ ರೀಚ್ ಆಗೋಕ್ಕೆ ಸ್ಟಾರ್ಟ್ ಆದೆ. ಹಾಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ವೈರಲ್ ಆದೆ. ಹಾಗಾಗಿ ಸ್ವಲ್ಪ ಜನ ಅಲ್ಲಿಂದನೂ ಬಂದು ಸ್ವಲ್ಪ ಜನ ನನ್ನ ಯೂಟ್ಯೂಬ್ ವೀಡಿಯೋಸ್ ನೋಡ್ತಿದ್ದಾರೆ, ಮತ್ತು ಯೂಟ್ಯೂಬಲ್ಲಿ ನೋಡೋರು ತುಂಬ ಜನ ಇದ್ದಾರೆ. ಹಾಗಾಗಿ ಮತ್ತು ನನ್ನ ಮಾತು ನಾನು ಏನಿದ್ರೆ ಅದು ಹೇಳೋದು, ಮತ್ತು ವೀಡಿಯೋಗೆಲ್ಲ ಡೆಕೋರ್ ಮಾಡ್ಕೊಂಡು ಕುತ್ಕೊಂಡು ಮಾತಾಡೋದು, ಸೊ ವೀಡಿಯೋದಲ್ಲಿ ಒಂಥರ ಆಡೋದು, ರಿಯಲ್ ಜೀವನದಲ್ಲಿ ಒಂಥರ ಇರೋದು, ಆ ಥರ ನಾನು ತೋರಿಸ್ಕೊಳಕ್ಕೆ ಹೋಗಲಿಲ್ಲ. ಸೊ ನಾನು ಏನಿದೆಯೋ ಸೇಮ್ ಅದೇ ಥರನೇ ತೋರಿಸ್ಕೊತ ಬಂದೆ. ಅದಕ್ಕೆ ತುಂಬ ಜನ ನನಗೆ ಕಾಮೆಂಟ್ ಮಾಡೋದು ಇದೇ ವಿಷಯದಲ್ಲಿ, ನೀವೇನಿದ್ರೆ ಅದು ಹೇಳ್ತೀರಾ, ಏನಿದ್ರೆ ಮನೆಯಲ್ಲ ತೋರಿಸ್ತೀರಾ. ಸೊ ಸ್ವಲ್ಪ ಜನ ವೀಡಿಯೋಗೆ ಅಂತ ಒಂದು ರೂಮ್ ಡೆಕೋರ್ ಮಾಡಿ ಸೊ ಅದರಲ್ಲೇ ಇದು ಮಾಡಿಕೊಂಡು ವೀಡಿಯೋಸ್ ಮಾಡೋದು ತುಂಬ ಜನ ನೋಡಿದ್ದೀವಿ ನಾವು. ಸೊ ನೀವು ಆ ರೀತಿಯೆಲ್ಲ ಏನಿದ್ರೆ ಅದು ನಿಮ್ಮ ಮನೆ ಹೇಗಿದ್ರೆ ಅದು ತೋರಿಸ್ತೀರಾ, ನಮ್ಗೆ ಅದಕ್ಕೆ ನಿಮ್ಮ ರಿಯಾಲಿಟಿ ತುಂಬ ಇಷ್ಟ, ನಿಮ್ಮ ಮಾತು ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಅಲ್ಲಿಂದ ನನ್ನ ಇಷ್ಟಪಟ್ಕೊಂಡು ಬಂದರು. ಸ್ವಲ್ಪ ಜನಕ್ಕೆ ನನ್ನ ಗುರ್ಸೋ ಅಂಥ ಅವಕಾಶನ ನಾನೇ ಕಲ್ಪಿಸ್ಕೊಂಡೆ ಇನ್ಸ್ಟಾಗ್ರಾಮಲ್ಲಿ ಹೋಗ್ಬಿಟ್ಟು. ಹಾಗೆ ಅಲ್ಲಿ ನಾನು ವೈರಲ್ ಆಗಿದ ತಕ್ಷಣ ಮತ್ತು ಯೂಟ್ಯೂಬಲ್ಲೂ ಸ್ವಲ್ಪ ಜನ ನನ್ನ ಗುರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಹಂಗಾಗಿ ನನಗೆ ಸ್ವಲ್ಪ ವ್ಯೂಸ್ ಬರ್ತಾ ಇದೆ. ಸೊ 100% ನಿಜ ಹೇಳ್ತೀನಿ, ನಿಮಗೆ ಸಿನಿಮಾ ಆಕ್ಟರ್ಸ್ ಬಂದುಬಿಟ್ಟು ಸಪೋರ್ಟ್ ಮಾಡಿದ್ರು ನಿಜವಾಗ್ಲೂ ರೀಚ್ ಆಗೋಲ್ಲ ಮತ್ತು ವ್ಯೂಸು ಬರಲ್ಲ. ಸೊ ನಮ್ಮನ್ನು ಇಷ್ಟಪಡಬೇಕೇ ಹೊರತು ನಮ್ಮ ಕಂಟೆಂಟು, ನಮ್ಮ ಮಾತು ನಮ್ಮನ್ನು ಇಷ್ಟಪಟ್ಟರೆ ಜನ ಮಾತು ಸಕ್ಸಸ್ ಆಗೋಕ್ಕೆ ಕಾರಣ. ಇಲ್ಲ ಅಂದರೆ ನಮಗೆ ಬಂದು ಸಿನಿಮಾ ಆಕ್ಟರ್ಸು ಸಪೋರ್ಟ್ ಮಾಡಿದ್ರೂ ಬರಲ್ಲ, ದೊಡ್ಡ ಯೂಟ್ಯೂಬರ್ಸ್ ಹೇಳಿದ್ರು ಬರಲ್ಲ, ಯಾರು ಹೇಳಿದ್ರು ಬರಲ್ಲ. ಈಗ ನಮ್ಮ ಮಾತು, ನಮ್ಮ ವ್ಲಾಗ್ಸು, ನಮ್ಮ ವೀಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಅವ್ರು ಏನಕ್ಕೆ ನೋಡ್ತಾರೆ ಹೇಳಿ? ಹೋಗ್ಲಿ, ಯಾರೋ ಒಬ್ಬರು ದೊಡ್ಡ ವ್ಯಕ್ತಿ ಹೇಳಿದ್ದಾರೆ ಅಂತ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೆ ಇಷ್ಟ ಆಗಬೇಕು, ಜನರಿಗೆ ವೀಡಿಯೋ ನೋಡಬೇಕು ಅಷ್ಟೇ. ಹೇಳೋದು ಒಂದೇ. ಸೊ ಒಳ್ಳೊಳ್ಳೆ ಕಂಟೆಂಟ್ ಕೊಡಿ, ಚೆನ್ನಾಗಿ ಮಾತಾಡಿ ವೀಡಿಯೋದಲ್ಲಿ. ಸೊ ನಿಮ್ಮ ವಾಯ್ಸಿಂದನೂ ತುಂಬ ಜನ ಅಂದರೆ ವೀಡಿಯೋ ನೋಡೋರು ತುಂಬ ಜನ ಇರ್ತಾರೆ. ಎಕ್ಸ್ಪ್ಲೇಷನ್ ಚೆನ್ನಾಗಿರಬೇಕು ಮೇಯ್ನು. ಇದರಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ ನೋಡಿ, ನೀವು ಎಕ್ಸ್ಪ್ಲೇನ್ ಮಾಡೋದ್ರಲ್ಲಿ ಪ್ರಾಬ್ಲಮ್ ಇರುತ್ತೆ, ಇಲ್ಲ ನೀವು ವೀಡಿಯೋ ಶೂಟ್ ಮಾಡೋದ್ರಲ್ಲಿ ಪ್ರಾಬ್ಲಮ್ ಇರುತ್ತೆ. ಮತ್ತು ವೀಡಿಯೋ ಕ್ವಾಲಿಟಿನೂ ಚೆನ್ನಾಗಿ ಕೊಡಬೇಕಾಗುತ್ತೆ. ನಾವು ಕ್ವಾಲಿಟಿ ಕಡಿಮೆ ಕೊಟ್ರೂ ಯೂಟ್ಯೂಬಲ್ಲಿ ಪುಷಪ್ ಆಗೋಲ್ಲ ವೀಡಿಯೋಸು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಕ್ವಾಲಿಟಿನೂ ಕೊಡಿ, ಹಾಗೆ ಚೆನ್ನಾಗಿ ಮಾತಾಡಿ ವೀಡಿಯೋದಲ್ಲಿ. ಸೊ ಇರೋದನ್ನೇ ಅಷ್ಟೇ, ನಾವು ಇಲ್ಲದೆ ಇರೋದೆಲ್ಲ ಅದು ಇದು ಮಾತಾಡಿ ಅಂತಂದು ಹೇಳ್ತಾ ಇಲ್ಲ. ಇರೋದ್ರನ್ನೇ ಚೆನ್ನಾಗಿ ಜನರಿಗೆ ತಲೆಗೆ ಹೋಗೋ ಥರ ಎಕ್ಸ್ಪ್ಲೈನ್ ಮಾಡಿ, ಸೊ ಚೆನ್ನಾಗಿ ಮಾತಾಡಿ ಇರೋದ್ರಲ್ಲೇ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಬಿಟ್ಟು ನಾನು ಹೇಳ್ತೀನಿ, ಒಂದು ವೇಳೆ ನೀವು ಯಾರಾದರೂ ನನಗೆ ಡೈರೆಕ್ಟಾಗಿ ಸಿಕ್ಕಿದಾಗ ಬೇಕಾದರೆ ಆ ಸಪೋರ್ಟು ಮಾಡ್ತೀನಿ ನಾನು. ಸೊ ಈ ರೀತಿ ಇವರು ಯೂಟ್ಯೂಬ್ ಚಾನಲ್ಲು ನಡೆಸ್ತಾ ಇದ್ದಾರೆ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತಂದು ವೀಡಿಯೋ ಮಾಡಿ, ವೀಡಿಯೋದಲ್ಲಿ ನಾನು ಬೇಕಾದರೆ ಯಾವತ್ತಾದರೂ ಡೈರೆಕ್ಟಾಗಿ ಮೀಟ್ ಆದಾಗ ಹೇಳ್ತೀನಿ. ಸೊ ಅದು ಬಿಟ್ಟು ಸಪೋರ್ಟ್ ನಾನು ಮಾಡಿದ್ರೂ ವ್ಯೂಸ್ ಬರಲ್ಲ, ಇದು ನಿಜ 100% ನಾನು ಹೇಳ್ತೀನಿ. ಯಾವುದೇ ಥರ ಸುಳ್ಳು ಫೇಕು ಏನೂ ಇಲ್ಲ. ಅದಕ್ಕೋಸ್ಕರ ಫಸ್ಟು ನಿಮ್ಮನ್ನು ನೀವು ದೃಢಪಡಿಸ್ಕೊಳ್ಳಿ ಮನಸ್ಸನ್ನ. ನಾನು ಯಾವುದೇ ಕಾರಣಕ್ಕೂ ಯೂಟ್ಯೂಬ್ ಬಿಡಬಾರ್ದು ಅಂತ. ನಿಜವಾಗ್ಲೂ ಬರುತ್ತೆ ವ್ಯೂಸು, ವೆಯ್ಟ್ ಮಾಡಬೇಕಷ್ಟೇ. ಮತ್ತು ಜನ ನಮ್ಮನ್ನು ಇಷ್ಟಪಡಬೇಕು, ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿ ನೀವು ವೀಡಿಯೋ ಹಾಕಿ
ತಪ್ಪದೇ ರೀಚ್ ಆಗ್ತೀರಾ. ಸೊ ನಂತರ ನಿಮಗೂ ವ್ಯೂಸ್ ಬರುತ್ತೆ, ಇನ್ನು ನನಗಿಂತಲೂ ಜಾಸ್ತಿನೇ ಬರ್ಬೋದು ವ್ಯೂಸು. ನನಗೀಗ ಸ್ವಲ್ಪ ಹಿಂಗೆ ಸ್ಟಾರ್ಟಪ್ ಆಗಿದೆ ವ್ಯೂಸ್ ಬರೋದಕ್ಕೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕಷ್ಟಪಡಿ. ಒಳ್ಳೊಳ್ಳೆ ಕಂಟೆಂಟ್ ಅಂದರೆ ಯಾರಿಗೂ ಸಿಗಲ್ಲ ಹೇಳಿ, ಇರೋದ್ರಲ್ಲೇ ಸ್ವಲ್ಪ ಮನೆಯಲ್ಲೇ ಆಗಿರ್ಬೋದು, ಹೆಣ್ಮಕ್ಳೆಲ್ಲ ವ್ಲಾಗ್ಸೇ ನನ್ನ ರೀತಿ ಮಾಡೋದು, ಮನೆಯಲ್ಲೇ ಆಗಿರ್ಬೋದು ಸ್ವಲ್ಪ ಡಿಫ್ರೆಂಟಾಗಿ ಒಂದಿನ ವ್ಲಾಗ್ಸ್ ಮಾಡಿದ್ರೆ ಒಂದಿನ ಈ ಥರ ಏನಾದರೂ ಮ್ಯಾಟ್ರ್ ಹೇಳೋದು. ಸೊ ಇಲ್ಲ ಅಂದರೆ ಒಂದಿನ ಕೇಳ್ತಾ ಇರ್ತಾರೆ ತುಂಬ ಜನ ನಮ್ಮ ವ್ಯೂವರ್ಸು ಕೇಳ್ತಾ ಇರ್ತಾರೆ ಈ ರೀತಿ ವೀಡಿಯೋಸ್ ಬೇಕು ಅಂತ, ಮತ್ತು ಆ ವೇಯಲ್ಲಿ ಹೋಗೋದು, ಈ ರೀತಿ ಹೊಸ್ದಾಗಿ ಟ್ರೈ ಮಾಡ್ತಾ ಇರ್ರಿ. ತಪ್ಪದೇ ಒಂದಿನ ಸಕ್ಸಸ್ ಅನ್ನೋದು ಬಂದೇ ಬರುತ್ತೆ ನಿಮ್ಮ ಲೈಫ್ ಫುಲ್ಲೂ. ಸೊ ನಾನು ಅಷ್ಟೇ, ತುಂಬ ಜನ ನಮ್ಮ ರಿಲೇಷನಲ್ಲಿ ಎಲ್ಲರೂ ಹೇಳ್ತಾ ಇದ್ರು ಬಿಟ್ಬಿಡು, ಬೇಡ ವ್ಯೂಸ್ ಬರಲ್ಲ, ಏನಕ್ಕೆ ಕಷ್ಟಪಡ್ತೀಯ ಸುಮ್ಮನೆ ಯೂಟ್ಯೂಬ್ಗೆ ಅಂತ ಹೇಳ್ತಾ ಇದ್ರು. ಸೊ ನಾನು ಅವತ್ತು ಬಿಟ್ಟಿದ್ರೆ ಇವತ್ತು ನಿಮ್ಮ ಮುಂದೆ ಕುತ್ಕೊಂಡು ಈಗ ಮಾತಾಡ್ತಾ ಇರಲಿಲ್ಲ. ನಾವು ಯಾವುದೇ ಒಂದು ಕೆಲಸಕ್ಕೆ ನಾವು ಕೈ ಹಾಕಿದ್ಮೇಲೆ ಅದನ್ನು ನಿಜವಾಗ್ಲೂ ಅರ್ಧದಲ್ಲೇ ಬಿಡಬಾರ್ದು. ಇಲ್ಲ ಮುಳುಗ್ತೀವೋ ತೇಲ್ತೀವೋ ಗೊತ್ತಿಲ್ಲ, ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಎರಡರಲ್ಲೊಂದು ಆಗೋವರೆಗೂ ನೋಡಬೇಕಲ್ಲ. ಹಾಗೆ ಅದು ಎರಡರಲ್ಲೊಂದು ಆಗೇ ಇಲ್ಲ, ಆಗಲೇ ಬಿಟ್ಬಿಟ್ರೆ ಅದು ನಮ್ಮ ದಡ್ತನ ಅಂತೀವಿ ಅಷ್ಟೇ. ಅದಕ್ಕೋಸ್ಕರ ವ್ಲಾಗ್ಸು, ವೀಡಿಯೋಸು, ಕುಕಿಂಗ್ ವೀಡಿಯೋಸ್ ಯಾವುದೇ ಆಗಿರ್ಬೋದು, ಟೆಕ್ ಚಾನಲ್ ಎಲ್ಲ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಅಂಥವ್ರು ಯಾರು ಬಿಡೋಕ್ಕೆ ಹೋಗ್ಬೇಡಿ, ವ್ಯೂಸ್ ಇಲ್ಲ ಅಂತಂದು ಹೇಳ್ಬಿಟ್ಟು ಬಿಡೋಕ್ಕೆ ಹೋಗ್ಬೇಡಿ. ಸ್ವಲ್ಪ ಕ್ವಾಲಿಟಿ ಕೊಟ್ಬಿಟ್ಟು ಒಳ್ಳೆ ಒಂದು ವಾಯ್ಸ್ ಅಂದರೆ ನಾವು ಎಕ್ಸ್ಪ್ಲೇಷನ್ ಚೆನ್ನಾಗಿ ಮಾಡಬೇಕು, ಜನರಿಗೆ ಇಷ್ಟ ಆಗೋ ರೀತಿ ನಾವು ಮಾತಾಡಿದ್ರೆ ಜನ ಆಟೋಮೆಟಿಕ್ ಇಷ್ಟಪಡ್ತಾರೆ. ಮತ್ತು ನಮಗೆ ಆಗದೆ ಇರೋರು ಅವ್ರು ಸಪೋರ್ಟ್ ಮಾಡ್ತಿಲ್ಲ, ಮತ್ತು ನಮ್ಮೂರವ್ರು ಸಪೋರ್ಟ್ ಮಾಡ್ತಿಲ್ಲ, ನಮ್ಮ ರಿಲೇಷನ್ ಅವ್ರು ಸಪೋರ್ಟ್ ಮಾಡ್ತಿಲ್ಲ ಅಂತ ಮಾತ್ರ ಚಿಂತೆ ಮಾಡಬೇಡಿ ನೀವು. ಸೊ ನಮ್ಮ ಕರ್ನಾಟಕ ತುಂಬ ದೊಡ್ಡದು. ಸೊ ನಮ್ಮ ಊರವರಾಗಿರ್ಬೋದು, ರಿಲೇಷನ್ ಅವರು, ಇವ್ರು ನಮ್ಗೆ ಆಗದೆ ಇರೋರು ಸಪೋರ್ಟ್ ಮಾಡಿಲ್ಲ ಅಂದರೆ ನಮ್ಮ ಕರ್ನಾಟಕದ ಜನ ಇರ್ತಾರೆ. ಸೊ ನಮ್ಮ ಬಗ್ಗೆ ಅವರು ನಮ್ಮವ್ರಿಗಿಂತಲೂ ಬೇರೆಯವರೇ ಹೆಚ್ಚಿನದಾಗಿ ತಿಳ್ಕೊತಾರೆ ನಮ್ಮ ಬಗ್ಗೆ. ಸೊ ಒಳ್ಳೆ ರೀತಿಯಲ್ಲಿ ಗುರುತಿಸ್ತಾರೆ. ಹಾಗೆ ನಮ್ಮ ಕನ್ನಡ ಜನ ನಿಜವಾಗ್ಲೂ ಬೆಳೆಸ್ತಾರೆ. ನಮ್ಮ ಹತ್ರ ಒಳ್ಳೆ ಟ್ಯಾಲೆಂಟ್ ಇರಬೇಕು, ಮತ್ತು ಜನರನ್ನ ಇಷ್ಟಪಡಿಸೋ ರೀತಿಯಲ್ಲಿ ನಾವು ಒಂದು ವೇಯಲ್ಲಿ ವೀಡಿಯೋಸ್ ಮಾಡ್ತಾ ಹೋಗಬೇಕು. ಸೊ ಇಷ್ಟು ನೀವು ಪಕ್ಕ ಮಾಡಿ, ನಿಜವಾಗ್ಲೂ ನಮ್ಮ ಕನ್ನಡ ಜನ ಕೈ ಬಿಡಲ್ಲ. ನಮ್ಮ ಹತ್ರ ಟ್ಯಾಲೆಂಟ್ ಇದ್ದರೆ ತಪ್ಪದೇ ಬೆಳೆಸ್ತಾರೆ, ನಮ್ಮ ಮಾತು ಇಷ್ಟ ಆದರೆ ತಪ್ಪದೇ ಬೆಳೆಸ್ತಾರೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬೇಜಾರು ಮಾಡ್ಕೋಬೇಡಿ, ಆದಷ್ಟು ಎಲ್ರಿಗೂ ಒಳ್ಳೇದಾಗಲಿ. ಸೊ ಎಲ್ಲರೂ ಒಂದು ಗುಡ್ ಕಂಟೆಂಟ್ ಇಟ್ಕೊಂಡು ಎಕ್ಸ್ಪ್ರೆಷನ್ ಚೆನ್ನಾಗಿ ಮಾಡ್ತಾ ಡೈಲಿ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡಿ, ತಪ್ಪದೇ ರೀಚ್ ಸಿಗುತ್ತೆ. ನಾನು ಅಷ್ಟೇ 1.5 ವರ್ಷ ಕಷ್ಟಪಟ್ಟಿದ್ದೀನಿ, ಏನು ₹1 ತೊಗೊಳ್ದೆ ಅದರಲ್ಲಿ. ಸೊ ವ್ಯೂಸ್ ಬರದೆ, ಆದರೂ ನಾನು 100 ವ್ಯೂಸ್ ಬಂದರೂ ಬಿಡ್ತಾ ಇರಲಿಲ್ಲ. ನೋಡೋಣ ಅಂತ ಹೇಳ್ಬಿಟ್ಟು ಅದು ಬೇರೆ ನಾನು ಯೂಟ್ಯೂಬಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಮಾಡಿದ್ದೆ, ಹಾಗಾಗಿ ಅವಾಗ ರೀಚ್ ಕಡಿಮೆ ಇತ್ತು. ಸೊ ಅವಾಗ ನಾನು ಸ್ವಲ್ಪ ಎಲ್ಲ ತಿಳ್ಕೊಂಡು, ಟೆಕ್ ಚಾನಲಲ್ಲಿ ತುಂಬ ಚೆನ್ನಾಗಿ ವೀಡಿಯೋಸ್ ಮಾಡಿರ್ತಾರೆ ಯೂಟ್ಯೂಬಲ್ಲಿ, ಅದರಲ್ಲಿ ನಾನೆಲ್ಲ ತಿಳ್ಕೊಂಡು ಅವ್ರ ವೀಡಿಯೋಸ್ ಎಲ್ಲ ನೋಡ್ತಾ ನಾನು ಯಾರನ್ನೇ ಸಹಾಯ ಆಗಲಿ ಹೆಲ್ಪ್ ಆಗಲಿ ಕೇಳಿಲ್ಲ. ಸೊ ಆದ್ರೂ ನಾನು ಯೂಟ್ಯೂಬಲ್ಲೇ ಎಲ್ಲ ಸರ್ಚ್ ಮಾಡೋದು, ನನಗಿರೋವಂಥ ಡೌಟ್ಸು ಅದರಲ್ಲೇ ತಿಳ್ಕೊಳ್ಳೋದು, ಅದರಲ್ಲೇ ವೀಡಿಯೋಸ್ ಮಾಡ್ತಾ ಹೋಗೋದು. ನಮಗೆ ಯೂಟ್ಯೂಬೇ ಕ್ವಶನ್ ಪೇಪರು, ಯೂಟ್ಯೂಬೇ ಆನ್ಸರ್ ಪೇಪರು, ಆ ರೀತಿ ಅದೇ ಕ್ವಶನ್ ಕೊಡುತ್ತೆ, ಅದೇ ಆನ್ಸರ್ ಕೊಡುತ್ತೆ. ಹಾಗೆ ಯಾರನ್ನೂ ತಿಳ್ಕೊಳ್ಳೋ ಅಂಥ ಅವಶ್ಯಕತೆಯೂ ಇಲ್ಲ, ಯಾರನ್ನೂ ಹೆಲ್ಪ್ ಕೇಳೋ ಅಂಥ ಅವಶ್ಯಕತೆ ಮುಂಚೆನೇ ಇಲ್ಲ. ಸೊ ನಮ್ಮ ಹತ್ರ ಟ್ಯಾಲೆಂಟ್ ಇದ್ದು ನಮ್ಮ ಎಕ್ಸ್ಪ್ರೆಷನ್ ಜನರಿಗೆ ಇಷ್ಟ ಆದರೆ ಅವರೇ ಬೆಳೆಸ್ತಾರೆ, ನಾವು ಬೆಳೆಸೋ ಅವಶ್ಯಕತೆ ಏನಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಡೈಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿ, ಎಲ್ರಿಗೂ ಒಳ್ಳೇದಾಗುತ್ತೆ. ಹಾಗೆ ಎಕ್ಸ್ಪ್ಲೈನ್ ಚೆನ್ನಾಗಿ ಮಾಡಿ, ಜನರು ಇಷ್ಟಪಡೋ ರೀತಿ ನೀವು ಮಾತಾಡಿ, ಇರೋದು ಇದ್ದಂಗೆ ಹೇಳಿ ಅಷ್ಟೇ, ಏನೂ ಬಳಸ್ಕೊಂಡು ಮಾತಾಡಬೇಡಿ. ಸೊ ಇಲ್ಲದೇ ಇರೋದೆಲ್ಲ ಮಾತಾಡಬೇಡಿ. ಸೊ ಇರೋದು ಇದ್ದಂಗೆ ಹೇಳಿ. ಸೊ ಅವ್ರೇನು ಅಂದ್ಕೊಂತಾರೆ, ಇವ್ರೇನು ಅಂದ್ಕೊಂತಾರೆ ಅಂತ ನಾವು ಇರೋದು ಹೇಳ್ದೆ ಮುಚ್ಚಿಟ್ಕೊಂಡು ಬಂದರೆ ಅದು ಜನರಿಗೆ ಅರ್ಥ ಆಗಲ್ಲ. ನಮ್ಮ ಭಾವನೆಗಳೇನು, ನಮ್ಮ ಕಷ್ಟಗಳೇನು ಅನ್ನೋದು ಅವ್ರಿಗೂ ಅರ್ಥ ಆಗಲ್ಲ. ಸೊ ಈಗ ನಾವು ಇದು ಹೇಳ್ತಾ ಇದ್ದೀವಿ ಇರೋದು, ಅಯ್ಯೋ ನಮ್ಮ ರಿಲೇಷನವ್ರು ನೋಡ್ಬಿಟ್ರೆ ಈ ವಿಡಿಯೋ ಅವ್ರಿಗೆ ಗೊತ್ತಾಗುತ್ತಲ್ಲ, ಅವರೇನು ಅಂದ್ಕೊಂತಾರೆ, ಆ ರೀತಿ ಹೋದರೆ ನಮ್ಮನ್ನು ಜನ ಹೆಂಗೆ ಇಷ್ಟಪಡ್ತಾರೆ ಹೇಳಿ. ಸೊ ನಾವೇನಿದ್ದೀವೋ ಅದನ್ನು ತೋರಿಸಿದ್ರೇ ಜನ ಇಷ್ಟಪಡೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇರೋದು ಇದ್ದಂಗೆ ಮಾತಾಡಿ, ವಿಡಿಯೋ ಕ್ವಾಲಿಟಿ ಕೊಡಿ, ಡೈಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿ. ದಯವಿಟ್ಟು ಯಾರನ್ನೂ ಹೆಲ್ಪ್ ಕೇಳಬೇಡಿ, ನನ್ನ ಅಂತಲ್ಲ, ದೊಡ್ಡ ಯೂಟ್ಯೂಬರ್ಸ್ನಾಗಿರ್ಬೋದು, ಯಾರನ್ನೇ ಆಗಲಿ ಹೆಲ್ಪ್ ಮಾತ್ರ ಕೇಳಕ್ಕೆ ಹೋಗ್ಬೇಡಿ. ಅವ್ರು ಏನು ಸಜೆಸ್ಟ್ ಮಾಡಿದ್ರು ನಿಮ್ಮ ವ್ಯೂಸ್ ಬರಲ್ಲ. ಜನ ಮೇಯ್ನ್ ಇಷ್ಟಪಡಬೇಕು, ಅವ್ರು ಇಷ್ಟಪಟ್ಟರೆ ಆಟೋಮೆಟಿಕ್ಕಾಗಿ ನನಗೆ ಬೇಡ ಅಂದರೂ ಬರ್ತವೆ ವ್ಯೂಸ್, ಆ ರೀತಿ ಅಷ್ಟೇ ಯೂಟ್ಯೂಬು. ಯಾವುದೇ ಇದರಲ್ಲಿ ಟ್ರಿಕ್ಸ್ ಇಲ್ಲ, ಫೇಕ್ ಇಲ್ಲ, ಏನೂ ಇಲ್ಲ. ಸೊ ಇಷ್ಟು ಹೇಳಿದ್ದೀನಿ, ಇದನ್ನು ತಿಳ್ಕೊಂಡು ನಿಜವಾಗ್ಲೂ ಒಳ್ಳೆ ರೀತಿಲಿ ಬರ್ರಿ. ಸೊ ನನ್ನ ಸಪೋರ್ಟು ಇರುತ್ತೆ ನಿಮಗೆ. ಹಾಗೆ ಎಲ್ಲಾದರೂ ಸಿಕ್ಕಿದಾಗ ತಪ್ಪದೆ ನಾನು ನಿಮ್ಮ ಚಾನಲ್ ಬಗ್ಗೆನೂ ಹೇಳ್ತೀನಿ ವಿಡಿಯೋದಲ್ಲಿ ಲೈವ್, ಅದೇ ರೀತಿ ನನ್ನ ಜೊತೆ ಮಾತಾಡ್ಕೊಂಡೆ ನಿಮ್ಮ ಚಾನಲ್ ಬಗ್ಗೆ ಹೇಳ್ತೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಓಕೆ, ಸಿಗೋಣ ನಾಳೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.